ಕೃತಿಕಾ ಹತ್ಯೆ ಆರೋಪಿ ಮಹೇಂದ್ರಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ನೀಡಿದೆ ಕೋರ್ಟ್. ಬೆಂಗಳೂರಿನ 29ನೇ ಎಸಿಜೆಎಂ ನ್ಯಾಯಾಲಯದಿಂದ ಹೊರಬಿದ್ದಿರುವಂತ ಆದೇಶ ಇದು. ಪರಪ್ಪನ ಅಗ್ರಹಾರ ಜೈಲಿಗೆ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು. ಆರೋಪಿ ಮಹೇಂದ್ರ ರೆಡ್ಡಿ ಹಾಗೆಯೇ ಡಾಕ್ಟರ್ ಕೃತಿಕಾ ರೆಡ್ಡಿ ಗಂಡ. ಕೊಲೆಯಾಗಿರುವಂತದ್ದು ಕೃತಿಕಾ ರೆಡ್ಡಿ. ಇದರಲ್ಲಿ ಆರೋಪಿ ಅವರ ಪತಿ ಮಹೇಂದ್ರ ರೆಡ್ಡಿ. ಪತ್ನಿಯನ್ನ ಕೊಲೆಗೈದು ಅರೆಸ್ಟ್ ಆಗಿದ್ದಾನೆ ಮಹೇಂದ್ರ ರೆಡ್ಡಿ. ಹಾಗೆಯೇ ಈಗ ಜೈಲು ಪಾಲಾಗಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣವಾಗಿದ್ದಂತ ಪ್ರಕರಣ ಅಂತ ಹೇಳಿದ್ರೆ ಡಾಕ್ಟರ್ ಕೃತಿಕಾ ರೆಡ್ಡಿಯ ಹತ್ಯೆ. ಇವರನ್ನ ಹತ್ಯೆ ಮಾಡಿದ್ದು ಇವರ ಗಂಡ ಮಹೇಂದ್ರ ರೆಡ್ಡಿ. ಆತ ಕೂಡ ಡಾಕ್ಟರ್ ಮಹೇಂದ್ರ ರೆಡ್ಡಿ ಅಂತೇಳಿ ಆತನ ಹೆಸರು. ತುಂಬಾ ಚಿತ್ರಹಿಂಸೆಯನ್ನ ನೀಡಿ ಹೆಂಡತಿಯನ್ನ ಕೊಂದಿದ್ದ. ಅದಾದ ಬಳಿಕ ಆತ ಹೆಂಡತಿಯನ್ನ ಕೊಂದ ಬಳಿಕ ಆಡಿದ ನಾಟಕಗಳು ಎಲ್ಲವೂ ಕೂಡ ಬಯಲಾಗಿತ್ತು. 6 ತಿಂಗಳ ಬಳಿಕ ರಿಪೋರ್ಟ್ ಬಂದಾಗ ಪೊಲೀಸರೇ ಶಾಕ್ ಆಗಿದ್ರು. ಹೆಂಡತಿ ಸತ್ತಿದ್ದು ಅಂತ ಹೇಳಿದ್ರೆ ಕೃತಿಕಾ ರೆಡ್ಡಿ ಸತ್ತಿದ್ದು ಇದು ಸಾಮಾನ್ಯ ಸಾವಲ್ಲ, ಮಹೇಂದ್ರ ರೆಡ್ಡಿಯೇ ಕೊಂದಿದ್ದು ಅಂತೇಳಿ ಸದ್ಯ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇಷ್ಟು ದಿವಸಗಳ ಕಾಲ ಪ್ರಕರಣದ ವಿಚಾರಣೆಯನ್ನ ಪೊಲೀಸರು ಮಾಡಿದ್ರು. ಬೆಂಗಳೂರಿನ 29ನೇ ಎಸಿಜೆಎಂ ಕೋರ್ಟ್ಗೆ ಆರೋಪಿ ಮಹೇಂದ್ರ ರೆಡ್ಡಿಯನ್ನ ಹಾಜರುಪಡಿಸಲಾಯಿತು. ಸದ್ಯ ನ್ಯಾಯಾಲಯದ ಆದೇಶದ ಪ್ರಕಾರ ಆರೋಪಿ ಮಹೇಂದ್ರ ರೆಡ್ಡಿಯನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಕಳುಹಿಸಲಾಗಿದೆ 14 ದಿನಗಳ ನ್ಯಾಯಾಂಗ ಬಂಧನಕ್ಕಾಗಿ.